सत्यपूर्ण कीर्तन आराधना सत्यपूर्ण कीर्तन आराधना टुडे कंची उत्तराज मठ श्री गुरुभ्यो नमः श्री ब्रह्मगुरुभ्यो नमः श्री वाल्मीकि श्रीपादाचार्यगुरुभ्यो नमः आचार्य ಯಾಕೆ ಬಂದಿಲ್ಲ स्वाहा नारायण स्वाहा नारायण स्वाहा तैन्द्र शाकित प्राण ध्रुवं ध्रुवेन हविषा विसोमो शामसि अतो यत्तेवा येषोमो बलिदस्सर्व हस्ते मंजोमि लक्ष्मीसायं सहमोयं आज्ञा मद समागम्या आयुजा हस्तेन सह सहस्रना मंजुरिन्द्रो मंजुरेवासा देवो मंजुरः तावरुणो विदुर्जवेदा मंजुरिन्द्रो समन्यो वदं वदनाय प्रजायितासो अवलयन्ता चिन्यन्ता सत्यपूर्ण आराधना
सत्यपूर्ण महाराज की सत्यपूर्ण आराधना ಇಲ್ಲಿ ಸೌಖ್ಯಮಾನ ಪಾಠಶಾಲೆ ಸಾಮವೇದಿ ಪಾಠಶಾಲೆ ಪರವಾಗಿಲ್ಲ ಪರವಾಗಿಲ್ಲ
शन्न इंद्रो बृहस्पतिः शन्नो विष्णुचक्रमः नमो ब्रह्मणे नमस्ते वायु त्वमेव प्रत्यक्ष ब्रह्मासि त्वमेव प्रत्यक्ष ब्रह्म वदिष्यामि इदं वदिष्यामि सत्यं वदिष्यामि तन्मावतु तद्वत्तारभवतु अवतु माम् अवदत्तारं ओम शांति शांति शांतिः ಸದಿನಾ ಬೇಡುವೆ ಕರುಂದದರಾಟ ನಿನ್ನ ಬಳಿಗೆ ಬಂದು ನಿಮಿತ್ತ ಸೌಭಾಗ್ಯ ಬಂಧುಗಳ ಕೊಡುವಂದು ಚಂದದಿ ಬೇಡುವೆ ಬಂಧುಗಳು ಎನಿತ್ತವೆ ಗಜರಾಜನೇ ಅನ್ನನವ ಏರುವ ಭಾಗ್ಯವ ಬೇಡುವೆ ನಿಮಿತ್ತ ಸೌಭಾಗ್ಯ ಅಖಿಲವಾಗಿ ನನಗೆ ಬೇಡುವೆ ನೋಡುವುದಾಯಿತೋ ಮುರಳಾದ್ರೀಶ ಗೋಪಾಲ ವಿಠಲರೇಯ ಎಡದಂತೆ ಪರರ ಮಾಡಯ್ಯ ಹೊರೆಯೇ ಏನು ಬೇಡಲಿ ನಿನ್ನ ಬಳಿಗೆ ಬಂದು ನಿನ್ನ ಸೌಭಾಗ್ಯ ಅಖಿಲವಾಯಿತು ನನಗೆ ಹಾಡು ಶ್ರೀರಾಮನಾಮನುಡಿಗೆ ಸುಂದರಮೂರ್ತಿ ಮುಖ್ಯ ಪ್ರಾಣ ಬಂದ ಮನಿಗೆ ಕಾಲಾರಂದಿಗ ಗೆಜ್ಜೆ ಗೆಲುಗಲು ಎನ್ನುತ್ತ ಗೆಲುಗಲು ಎನ್ನುತ್ತ ರಾಮನಾಮ ಪಾಡುತ್ತ ಕಾಲಾರಂದಿಗ ಗೆಜ್ಜೆ ಗೆಲುಗಲು ಎನ್ನುತ್ತ ಗೆಲುಗಲು ಎನ್ನುತ್ತ ರಾಮನಾಮ ಪಾಡುತ್ತ ಪ್ರಾಣ ಬಂದ ಮನೆಗೆ ಶ್ರೀಸುತ ಬಾರಿಸುತ್ತ ರಾಮನಾಮ ಪಾಡುತ್ತ ತುಂಬುರುಳಾರದ ವೀಣೆಯು ಬಾರಿಸುತ್ತ ವೀಣೆಯು ಬಾರಿಸುತ್ತ ರಾಮನಾಮ ಪಾಡುತ್ತ ಪ್ರಾಣ ಬಂದ ಮನೆಗೆ ಶ್ರೀರಾಮನಾಮದೊಳಗೆ ಮುಖ್ಯ ಪ್ರಾಣ ಬಂದ ಮನೆಗೆ ಶ್ರೀರಾಮನಾಮದೊಳಗೆ ಪುರಂದರ ವಿಠಲನ ಆಡುತ್ತ ಪಾಡುತ್ತ ಆಡುತ್ತ ಮಾಡುದಲ್ಲಿ ಆಲಿಂಗನ ಮಾಡುದಲ್ಲಿ ಪುರಂದರ ವಿಠಲನ ಆಡುತ್ತ ಪಾಡುದಲ್ಲಿ ಆಡುತ್ತ ಪಾಡುದಲ್ಲಿ ಆಲಿಂಗನ ಮಾಡುದಲ್ಲಿ ಪ್ರಾಣ ಬಂದವನಿಗೆ ಶ್ರೀರಾಮನಾಮದನಿಗೆ ಮುಖ್ಯ ಪ್ರಾಣ ಬಂದವನಿಗೆ ಶ್ರೀರಾಮನಾಮದನಿಗೆ ಸುಂದರ ಮೂರುತಿ ಮುಖ್ಯ ಪ್ರಾಣ ಬಂದವನಿಗೆ ಯಾರು ಹಾಡ್ತೀರಾ ಹಾಡು ಯಾರು ಹಾಡ್ತೀರಾ ಅತ್ಯಂತ ಪವಿತ್ರವಾದಂತಹ ಮೋಕ್ಷಪ್ರದ ಕ್ಷೇತ್ರವಾದ ಕಂಚಿ ಕ್ಷೇತ್ರದಲ್ಲಿ ಸನ್ನಿಹಿತನಾಗಿರ್ತಕ್ಕಂತಹ ಅನೇಕ ರೂಪಗಳಿಂದ ಇರುವಂತಹ ವರದರಾಜ ಪರಮಾತ್ಮ ಇಲ್ಲಿ ಬಂದಿರತಕ್ಕಂತಹ ಎಲ್ಲ ಭಕ್ತರಿಗೂ ಕೂಡ ಮೋಕ್ಷವನ್ನು ಕೊಡುವುದಕ್ಕಾಗಿ ವಿಶೇಷ ಸಾಧನೆಯನ್ನು ಆಗಬೇಕು ಅನ್ನೋದಕ್ಕಾಗಿ ಈ ಕ್ಷೇತ್ರಕ್ಕೆ ಮೋಕ್ಷಪ್ರದ ಕ್ಷೇತ್ರ ಅಂತ ಮಾಡಿದ್ದಾನೆ. ಈ ಕ್ಷೇತ್ರದಲ್ಲಿ ಆ ವರದರಾಜನ ಸೇವೆಯನ್ನು ಅನೇಕರು ವಿಶೇಷವಾಗಿ ಮಾಡಿದ್ದಾರೆ. ಅದರಲ್ಲಿಯೂ ಕೂಡ ಮುಖ್ಯವಾಗಿ ಇವತ್ತಿನ ಕಥಾನಾಯಕರಾಗಿರ್ತಕ್ಕಂತಹ ಸತ್ಯಪೂರ್ಣತೀರ್ಥ ಶ್ರೀಪಾದಂಗಳವರು ತಾವು ಆಶ್ರಮ ಸ್ವೀಕಾರ ಮಾಡಿದ ಮೇಲೆ ಇಲ್ಲಿ ಬಂದು ವರದರಾಜನ ವಿಶೇಷವಾಗಿರ್ತಕ್ಕಂತಹ ಸೇವೆಯನ್ನು ಮಾಡಿರ್ತಕ್ಕಂಥವರಾಗಿದ್ದಾರೆ. ಅನೇಕ ವರದರಾಜನ ದೇವಸ್ಥಾನದಲ್ಲಿ ಬೇಕಾಗಿರ್ತಕ್ಕಂತಹ ದೇವರಿಗೆ ಬೇಕಾಗಿರ್ತಕ್ಕಂತಹ ಅನೇಕ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಟ್ಟಿದ್ದಾರೆ. ಪರಮಾತ್ಮ ತಾನು ಉತ್ಸವದಲ್ಲಿ ಧಾರಣ ಮಾಡೋದಕ್ಕಾಗಿ ಒಂದು ಪದಕವನ್ನು ಕೂಡ ಕೊಟ್ಟಿದ್ದಾರೆ. ಇಂದಿಗೂ ಕೂಡ ನಾವು ನೋಡ್ತೀವಿ, ಸತ್ಯಪೂರ್ಣ ಪದಕ ಅಂತೇಳಿ ನಾವು ಅದನ್ನು ಕೇಳ್ತೀವಿ, ನೋಡ್ತೀವಿ. ಅಷ್ಟು ವಿಶೇಷವಾಗಿರ್ತಕ್ಕಂತಹ ಈ ಕ್ಷೇತ್ರದಲ್ಲಿ
ವರದರಾಜನ ಸೇವೆಯನ್ನು ಮಾಡಿ ಆ ವರದರಾಜನ ಅನುಗ್ರಹ ಪಡೆದಿರತಕ್ಕಂತಹ ಅವರು ನಮ್ಮೆಲ್ಲರಿಗೂ ಕೂಡ ವಿಶೇಷವಾಗಿ ಅನುಗ್ರಹ ಮಾಡುವುದಕ್ಕಾಗಿ ಇವತ್ತು ಅನುಗ್ರಹೋನ್ಮುಖರಾಗಿ ಇಲ್ಲಿ ಆರಾಧನೆಯನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ. ನಾವೆಲ್ಲರೂ ಕೂಡ ಸೇರಿಕೊಂಡು ಆರಾಧನೆಯನ್ನು ಮಾಡ್ತಾ ಇದ್ದೀವಿ. ಸಿದ್ಧಪೂರ್ಣತೀರ್ಥ ಶ್ರೀಪಾದಂಗಳವರು ಮಹಾಜ್ಞಾನಿಗಳು, ಮಹಾ ತಪಸ್ವಿಗಳು, ಶಾಪಾನುಗ್ರಹ ಸಮರ್ಥರಾಗಿರ್ತಕ್ಕಂತಹ ಅವರು. ಬರೀ ಕೇವಲ ನಮ್ಮ ಮುಷ್ಟಿ ಮಂತ್ರಾಕ್ಷತೆಯಿಂದಲೇ ಅವನ ಮನೆಗೆ ಒಂದು ದಿನ ಅವರು ಕರೆದಿದ್ದಕ್ಕಾಗಿ ಪಾದಪೂಜೆ ಅಂತ ಹೋಗ್ತಾರೆ. ಪಾದಪೂಜೆಗೆ ಹೋದಾಗ ಗುರುಗಳು ಬಂದಿದ್ದಾರೆ ಅಂತ ಹೇಳಿ ಭಾಳ ಬಡವನಾಗಿದ್ದರೂ ಕೂಡ ಚಿಕ್ಕ 2 ದೀಪಗಳನ್ನು ಸತ್ಯಪೂರ್ಣತೀರ್ಥ ಶ್ರೀಪಾದಂಗಳವರಿಗೆ ಕೊಟ್ಟು ರಾಮದೇವರ ಸೇವೆಗಾಗಿ ಸಮರ್ಪಣೆ ಮಾಡ್ತಾನೆ. ಆ ಸತ್ಯಪೂರ್ಣತೀರ್ಥ ಶ್ರೀಪಾದಂಗಳವರ ತಪಃಪ್ರಭಾವದಿಂದ, ಆ ತಪಸ್ಸಿನ ಒಂದು ಶಕ್ತಿಯಿಂದ ಮಂತ್ರಾಕ್ಷತೆಯನ್ನು ಕೊಟ್ಟು ಅವರು ಅನುಗ್ರಹ ಮಾಡ್ತಾರೆ. ಅನುಗ್ರಹ ಮಾಡಿದಾಗ ಸತ್ಯಪೂರ್ಣತೀರ್ಥ ಶ್ರೀಪಾದಂಗಳವರು ಮುಂದೆ ಮತ್ತೆ ಸಂಚಾರ ಕ್ರಮೇಣ ಮುಂದೆ ಹೋಗ್ತಾರೆ. ಹೋದಾಗ ಇಲ್ಲಿ ಈ ಕುಂಟ ಕೃಷ್ಣ ಒಬ್ಬ ತಹಸೀಲ್ದಾರ್ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದ. ಏನು ಕೆಲಸ ಮಾಡ್ತಾ ಇದ್ದ ಅಂತಂದರೆ ಲೆಕ್ಕಪತ್ರ ಬರೆಯುವಂತಹ ಕೆಲಸ. ಒಂದು ದಿನ ಏನಾಯಿತು ಅಂತಂದರೆ ತಮ್ಮ ಸಾಮಂತ ರಾಜ ಆ ತಹಸೀಲ್ದಾರ್ನ ಬಾ ಅಂತ ಕರೀತಾನೆ. ಲೆಕ್ಕಪತ್ರ ಹೇಳುವ ಅಂತ ಕರೆದಾಗ ಆ ತುಂಬ ಏನಂತ ಕೇಳಿದಾಗ ಇಡೀ ವರ್ಷದ ಲೆಕ್ಕವನ್ನು ಬಾಯಿಲೇ ಹೇಳಿಬಿಡ್ತಾನೆ. ಬಾಯಿಲೇ ಹೇಳಿಬಿಟ್ಟಾಗ ಅವನಿಗೆ ಭಾಳ ಆಶ್ಚರ್ಯವಾಗ್ತದೆ. ಇಷ್ಟೆಲ್ಲ ನಿನ್ನ ಜ್ಞಾಪಕ ಶಕ್ತಿ ಇದೆ, ನಿನಗೆ ಇಷ್ಟೆಲ್ಲ ಒಳ್ಳೆ ಬುದ್ಧಿವಂತ ಇದ್ದೀಯಾ, ನೀನು ಯಾಕೆ ಸಣ್ಣ ತಹಸೀಲ್ದಾರ್ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ನನ್ನ ಹತ್ರ ಬಾ ಅಂತ ಹೇಳಿ ಅವನಿಗೆ ಆ ಒಂದು ಅವನ ಬುದ್ಧಿ ಚಾಣಾಕ್ಷತೆಯನ್ನು ನೋಡಿ ಮತ್ತು ಅಷ್ಟೇ ಅಲ್ಲದೆ ಆ ಗುರುಗಳ ಅನುಗ್ರಹ ಫಲ ಒಂದು ಅವನಿಗೆ ಸಿಗ್ತಾ ಇದೆ ಅನ್ನೋದಕ್ಕಾಗಿ ಅವನಿಗೆ ಪ್ರಮೋಷನ್ ಆಯಿತು. ಪ್ರಮೋಷನ್ ಆದ ಮೇಲೆ ಅಲ್ಲಿ ವಿಶೇಷವಾಗಿ ಆ ರಾಜರ ಮನೆಯಲ್ಲಿ ತಾನು ಕೆಲಸವನ್ನು ಮಾಡಿದ್ದಾನೆ. ಕೆಲಸವನ್ನು ಮಾಡಿದಾಗ ಅವನಿಗೆ ಭಾಳ ಸಂತೋಷವಾಯಿತು. ಇನ್ನೂ ಪ್ರಮೋಷನ್ ಆಯಿತು. ಕೊನೆಗೆ ಹೈದರಾಬಾದ್ ನವಾಬನ ಮಂತ್ರಿ ಆಗ್ತಾನೆ. ಹೈದರಾಬಾದ್ ಅಲ್ಲಿ ಆರ್ಕಡ ಹೈದರಾಬಾದಿಗೆ ಹೋಗ್ತಾನೆ. ಆರ್ಕಡ್ಗಿಂತ ಮೇಲೆ ಅಷ್ಟು ದೊಡ್ಡ ಮಂತ್ರಿ ಪದವಿ ಅವನಿಗೆ ಬರ್ತದೆ. ಕೃಷ್ಣಾಜಿ ಪಂಥ ಅಂತ. ಪಂಥ ಅಂತ ಯಾರಿಗೆ ಕರೀತಾರೆ ಅಂತಂದರೆ ಮರಾಠಿಯೊಳಗೆ ಪಂಥ ಪ್ರಧಾನಮಂತ್ರಿಗೆ ಪಂಥ ಅಂತ ಕರೀತಾರೆ. ಹಾಗಾಗಿ ಆ ಕೃಷ್ಣನಿಗೆ ಪಂಥ ಅಂತ ಕರಿಬೇಕು ಅಂತಂದರೆ ನಾವು ಪ್ರಧಾನಮಂತ್ರಿ ಸ್ಥಾನಕ್ಕೆ ಹೋಗ್ತಾನೆ. ಅಷ್ಟು ದೊಡ್ಡ ಪದವಿಯನ್ನು ಅವನು ಪಡಿತಾನೆ. ಭಾರೀ ಶ್ರೀಮಂತಿಗೆ ಬಂದು ಹೋಗಿದೆ. ಬೇಕಾದಷ್ಟು ವೈಭವ ಅವನಿಗೆ ಬಂದಿದೆ. ಬಂದಾಗ ಮತ್ತೆ ಒಂದು 5-6 ವರ್ಷ ಆದಮೇಲೆ ಸತ್ಯಪೂರ್ಣತೀರ್ಥ ಶ್ರೀಪಾದಂಗಳವರು ಮತ್ತೆ ಸಂಚಾರ ಕ್ರಮೇಣ ಬಂದಾಗ ಅವನ ಮನೆಯಲ್ಲಿ ಅವನಿಗೆ ಮಗ ಹುಟ್ಟಿದ್ದಾನೆ. ಹಾಗಾಗಿ ನಮ್ಮ ಗುರುಗಳಾಗಿರ್ತಕ್ಕಂಥ ಸತ್ಯಪೂರ್ಣರನ್ನು ನಾವು ಕರೆಸೋಣ ಅಂತ ಕರೆಸ್ತಾನೆ. ನೋಡಿರಿ, ಆವಾಗ ಅವನ ಹತ್ರ ಏನೂ ಇದ್ದಿಲ್ಲ. ಸತ್ಯಪೂರ್ಣ ಕೇವಲ ಪಾದಪೂಜೆಗೆ ಮನೆಗೆ ಬಂದಿದ್ದರು. ಬಂದಾಗ ಆ ಒಂದು ಗುರುಗಳ ಪಾದ ಪೂಜೆ ಮಾಡಿದ ಒಂದು ಸಾಮರ್ಥ್ಯದಿಂದಲೇ ಈ ಕೃಷ್ಣ ತಾನು ಇಂತಹ ದೊಡ್ಡ ಸ್ಥಾನಕ್ಕೆ ಬಂದಿದ್ದಾನೆ. ಇಷ್ಟು ವೈಭವ ಅಂತಂದರೆ ತನ್ನ ಮಗನಿಗೆ ನಾಮಕರಣ ಮಾಡಬೇಕು. ನಾಮಕರಣ ಮಾಡೋದಕ್ಕಾಗಿ ತೊಟ್ಲನ್ನು ಮಾಡಿಸಿದ್ದಾನೆ. ಎಂತಹ ತೊಟ್ಲು ಮಾಡಿಸಿದ್ದಾನೆ ಅಂತಂದರೆ ವಜ್ರಕೈ ಕೂಸನ್ನು ಹಾಕಬೇಕು. ಆವಾಗ ಸ್ವಾಮಿಗಳು ಬಂದಿದ್ದಾರೆ. ಸ್ವಾಮಿಗಳು ಬಂದು ಆ ಪೂಜೆ ಎಲ್ಲ ಮುಗಿತಾ ಇರುವಾಗ ಶಿಷ್ಯರು ಕೇಳ್ತಾರೆ, ಇದು ಏನು ತೊಟ್ಲು ಯಾರಿಗೆ ಮಾಡಿಸಿದ್ದೀರಿ, ರಾಮದೇವ್ರಿಗೆ ಮಾಡಿಸಿದ್ದೀರಾ ಅಂತ ಕೇಳ್ತಾರೆ. ಎಲ್ಲರೂ ಹಂಗೆ ಅನ್ಕೋತಾರಲ್ಲ, ರಾಮದೇವರು ಬಂದಿದ್ದಾರೆ, ಈ ತೊಟ್ಲು ಹಾಕಿದ್ದಾರೆ ಅಂದರೆ ರಾಮದೇವ್ರ ಸಲುವಾಗಿ ಅಂತ ಅನ್ಕೋತಾರೆ. ಹಾಗೆ ಆ ಶಿಷ್ಯರು ಕೇಳಿದ್ದಾರೆ. ಅಂದಾಗ ಆವಾಗ ಶಾಖಾಗುತ್ತೆ. ನಾನು ಎಂತಹ ದೊಡ್ಡ ದೇವರ ಗುರುಗಳ ಅನುಗ್ರಹದಿಂದಲೇ ನಾನು ಇಂತಹ ಒಂದು ಸ್ಥಾನಕ್ಕೆ ಬಂದಿದ್ದೀನಿ. ದೇವರಿಗೆ ನಾನು ಮಾಡಿಸೋದು ಬಿಟ್ಟು ನನ್ನ ಮಗನ ಸಲ ನಾನು ಮಾಡಿಸ್ಕೊಂಡಿದ್ದೀನಿ. ಇದು ತಪ್ಪು, ನನ್ನ ಮಗನಿಗೆ ಹಾಕೋದಲ್ಲ, ದೇವರಿಗೆ ಇದನ್ನು ಸಮರ್ಪಣೆ ಮಾಡೋಣ ಅಂತೇಳಿ ಆ ವಜ್ರ ಖಚಿತವಾಗಿರತಕ್ಕಂತಹ ತೊಟ್ಲನ್ನು ಗುರುಗಳಿಗೆ ಸಮರ್ಪಣೆ ಮಾಡಿ ಅವತ್ತು ರಾಮದೇವರ ತೊಟ್ಲು ಪೂಜೆ ಆ ರತ್ನ ಖಚಿತವಾದಂತಹ ಬಂಗಾರ ತೊಟ್ಲಲ್ಲೇ ಆಗುತ್ತೆ. ಅಂದರೆ ಕೇವಲ ಸತ್ಯಪೂರ್ಣತೀರ್ಥ ಶ್ರೀಪಾದಂಗಳವರ ಪಾದಪೂಜಾ ಮಾಡಿ ದೀಪವನ್ನು ಸಮರ್ಪಣೆ ಮಾಡಿದ್ದಕ್ಕಾಗಿ ಎಂತಹ ಒಂದು ವೈಭವ, ಎಂತಹ ಒಂದು ಆ ಸ್ಥಾನಕ್ಕೆ ಆ ಕೃಷ್ಣ ತಾನು ಹೋಗಿದ್ದಾನೆ. ಆ ಕೃಷ್ಣಾಜಿ ಪಂಥ್ ಅಂತ ಆಗ್ತಾನೆ. ಆ ಕೃಷ್ಣಾಜಿ ಪಂಥನ್ನು ಕರ್ಕೊಂಡು ಬಂದು ಸತ್ಯಪೂರ್ಣರು ಇಲ್ಲೆಲ್ಲ ದೇವಸ್ಥಾನದ ಪುನರ್ನಿರ್ಮಾಣ ಇತ್ಯಾದಿ ಎಲ್ಲ ಕೆಲಸಗಳನ್ನೆಲ್ಲ ಕೂಡ ಮಾಡಿಸ್ತಾರೆ. ನಾವು ಇವಾಗೂ ಕೂಡ ನಾವು ನೋಡ್ಬೋದು. ಲಕ್ಷ್ಮೀದೇವಿಯ ದೇವಸ್ಥಾನವನ್ನು ಹೋಗುವಾಗಾದಾಗ ಅಲ್ಲೊಂದು ಮಂಟಪ ಇದೆ.
ಆ ಮಂಟಪದಲ್ಲಿ ಕೃಷ್ಣಾಜಿ ಪಂಥ, ಸತ್ಯಪೂರ್ಣರು, ಸತ್ಯವಿಜಯರು ಎಲ್ಲರೂ ಇದ್ದಾರೆ ಅದರಲ್ಲಿ. ಅಂತಹ ಒಂದು ಶಿಷ್ಟವಾಗಿರ್ತಕ್ಕಂತಹ ವರದರಾಜರ ಸೇವೆಯನ್ನು ಸತ್ಯಪೂರ್ಣ ತೀರ್ಥ ಶ್ರೀಪಾದಂಗಳವರು ಇಲ್ಲಿ ಇದ್ದು ಎಷ್ಟೋ ವರ್ಷಗಳವರೆಗೆ ಇಲ್ಲಿ ವಿದ್ಯಾಪೀಠವನ್ನೇ ನಡೆಸ್ತಾ ಇದ್ದು. ಅನೇಕ ವಿದ್ಯಾರ್ಥಿಗಳಿಗೆ ಪಾಠವನ್ನು ಹೇಳಿ ಪಂಡಿತರನ್ನಾಗಿ ನಿರ್ಮಾಣ ಮಾಡಿರ್ತಕ್ಕಂತಹ ಈ ವಿದ್ಯಾಪೀಠದಲ್ಲೇ ನಾವು ಈಗ ಅವರ ಮೃತ್ತಿಕಾ ವೃಂದಾವನವನ್ನು ಇಟ್ಟುಕೊಂಡಿದ್ದೇವೆ. ಸತ್ಯ ಪ್ರಮೋದೀರ್ಥ ಶ್ರೀಪಾದಂಗಳವರು ಇಲ್ಲಿ ಅವರು ಬಂದಾಗ ಇಲ್ಲಿ ರಾಯರ ಮೃತ್ತಿಕಾ ವೃಂದಾವನವನ್ನು ಮತ್ತು ಸತ್ಯಪೂರ್ಣತೀರ್ಥ ಶ್ರೀಪಾದಂಗಳವರ ಮೃತ್ತಿಕಾ ವೃಂದಾವನ ಎಲ್ಲವನ್ನೂ ಕೂಡ ನಾವು ಇಲ್ಲಿ ಪ್ರತಿಷ್ಠಾಪನೆ ಎರಡು ಬೇರೆ ಬೇರೆ ಪ್ರತಿಷ್ಠಾಪನೆ ಮಾಡಿದ್ದರು. ಆಮೇಲೆ ಕಾಲಕ್ರಮೇಣ ಜೀರ್ಣೋದ್ಧಾರ ಮಾಡಬೇಕಾದ ಈಗಿನ ವಿರಾಜಮಾನರಾಗಿರ್ತಕ್ಕಂತಹ ಸತ್ಯತೀರ್ಥ ಶ್ರೀಪಾದಂಗಳವರು ಅದನ್ನು ಎರಡೂ ವೃಂದಾವನಗಳನ್ನು ಒಂದರಲ್ಲೇ ಇಟ್ಟು ಒಂದನ್ನೆಯ ಅವರು ವೃಂದಾವನವನ್ನು ಮಾಡಿ ವಿಶೇಷ ಇಬ್ಬರೂ ಗುರುಗಳ ಅನುಗ್ರಹ ಇಲ್ಲಿ ಬರುವಂತಹ ಎಲ್ಲ ಭಕ್ತರಿಗೆ, ಇಲ್ಲಿ ಊರಿನಲ್ಲಿರುವಂತಹ ಎಲ್ಲ ಭಕ್ತರಿಗೆ ಆಗಬೇಕು ಅನ್ನೋದಕ್ಕಾಗಿ ಆ ಗುರುಗಳ ಸೇವೆಯು ನಿತ್ಯ ನಡೀಲಿ ಅಂತ ರೀತಿಯಾಗಿ ರಾಯರು ಸತ್ಯಪೂರ್ಣರು ಸಮಕಾಲದವರಾಗಿದ್ದಾರೆ. ಹಾಗಾಗಿ ಅಂತಹ ಒಂದು ಸಂವಿಧಾನದಲ್ಲಿ ನಾವು ಇವತ್ತು ಆ ಸತ್ಯಪೂರ್ಣ ಶ್ರೀಪಾದಂಗಳವರ ಅವರ ಕಾರ್ಯಕ್ಷೇತ್ರವಾಗಿರತಕ್ಕಂತಹ ಈ ಕಂಚಿ ಮೋಕ್ಷಪ್ರದ ಕ್ಷೇತ್ರದಲ್ಲಿ ನಾವೆಲ್ಲರೂ ಕೂಡ ಆರಾಧನೆಯನ್ನು ಮಾಡ್ತಾ ಇದ್ದೀವಿ. ಆ ಆರಾಧನೆಯ ದಿನದಲ್ಲಿ ಗುರುಗಳು ವಿಶೇಷ ಅನುಗ್ರಹೋನ್ಮುಖರಾಗಿರ್ತಾರೆ. ಹಾಗಾಗಿ ಅಂತಹ ಗುರುಗಳಲ್ಲಿ ನಾವು ಬೇಡುವಂತಹದ್ದು ಒಂದೇ, ಜ್ಞಾನ ಭಕ್ತಿ ವೈರಾಗ್ಯಗಳು ನಮ್ಮೆಲ್ಲರಿಗೂ ಕೂಡ ಸಿಗಲಿ, ನಿಮ್ಮ ಅನುಗ್ರಹದಿಂದ ಬರಲಿ. ನಿಮ್ಮ ಹೆಸರಲ್ಲಿ ಯಾವ ರೀತಿಯಾಗಿ ಸತ್ಯಪೂರ್ಣ ಆ ಪೂರ್ಣ ಆಗಿರ್ತಕ್ಕಂತಹ ಆ ಪರಮಾತ್ಮ ಸತ್ಯವಾಗಿಯೂ ಕೂಡ ನಮ್ಮ ಮೇಲೆ ಪ್ರೀತನಾಗಿ ಪೂರ್ಣಾನುಗ್ರಹ ಮಾಡಲಿ ಅಂತ ರೀತಿಯಾಗಿ ಪ್ರಾರ್ಥನೆ ಮಾಡ್ತಾ ಈ ಇವತ್ತೇನು ಪಂಚಾಮೃತ ಅಭಿಷೇಕ ಆಗಲಿ, ರಥೋತ್ಸವ, ಸುಸ್ತಿವಾಚನ ಇತ್ಯಾದಿಗಳಿಂದ ಬಂದಿರತಕ್ಕಂತಹ ಎಲ್ಲ ಮುಂದೆ ಆಗುವಂತಹ ಅಲಂಕಾರಮತಿ ಬ್ರಾಹ್ಮಣರ ಭೋಜನ ಮತ್ತು ಅನ್ನದಾನಾದಿ ಎಲ್ಲ ಸಂತರ್ಪಣಾದಿ ಎಲ್ಲ ಪುಣ್ಯವನ್ನು ಕೂಡ ಇವತ್ತಿನ ಕಥಾನಾಯಕರಾಗಿರ್ತಕ್ಕಂತಹ ಸತ್ಯಪೂರ್ಣತೀರ್ಥ ಶ್ರೀಪಾದಂಗಳವರ ಅಂತರ್ಯಾಮಿಯಾದ ಇಲ್ಲಿರತಕ್ಕಂತಹ ರಾಘವೇಂದ್ರ ಶ್ರೀಪಾದಂಗಳವರ ಅಂತರ್ಯಾಮಿಯಾಗಿರ್ತಕ್ಕಂತಹ ಭಾರತೀಯ ಮುಖ್ಯಪ್ರಾಣಾಂತರ್ಗದ ಕ್ಷೇತ್ರಸ್ವಾಮಿ ವರದರಾಜರಲ್ಲಿ ಸಮರ್ಪಣೆ ಮಾಡ್ತಾ ಮುಗಿಸ್ತೇವೆ. ಶ್ರೀಕೃಷ್ಣಾರ್ಪಣವಸ್ತು. ಗೋವಿಂದ ಸತ್ಯಾವಿರವ ಸತ್ಯಾವೇನೇ ಸತ್ಯಪೂರ್ಣ